ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಮಕ್ಕಳ ವ್ಯಕ್ತಿತ್ವದ ಬಗ್ಗೆ ನೋಡ್ತಾ ಇದ್ದೀವಿ. ಮಕ್ಕಳ ಮೇಲೆ ಯಾವುದೇ ಕಾರಣಕ್ಕೆ ಒತ್ತಡ ಹೇರದೆ ಅವರು ಮುಕ್ತವಾಗಿ ಕಲಿಯುವಂತೆ ಅವಕಾಶ ಮಾಡಿಕೊಡಬೇಕು. ಮಕ್ಕಳ ಆತ್ಮಸ್ಥೈರ್ಯ ಯಾವತ್ತೂ ಕುಗ್ಗದಂತೆ ನೋಡಿಕೊಳ್ಳಬೇಕು. ಮಕ್ಕಳಲ್ಲಿ ಯಾವತ್ತೂ ತಾರತಮ್ಯ ಮಾಡಬಾರದು. ಅವರನ್ನು ಸಮಾನವಾಗಿ ನೋಡಬೇಕು, ಹೆಣ್ಣು ಇರಲಿ ಗಂಡು ಇರಲಿ. ಮಕ್ಕಳಲ್ಲಿ ಜೀವನ ಕೌಶಲ್ಯಗಳನ್ನು ರೂಢಿಸಬೇಕು. ಮಕ್ಕಳಲ್ಲಿ ಜೀವನದ ಗುರಿಗಳನ್ನು ನಿಗದಿಪಡಿಸಿ ಅವರು ಆ ನಿಟ್ಟಿನಲ್ಲಿ ಪ್ರಯತ್ನಿಸುವಂತೆ ನೋಡಿಕೊಳ್ಳಬೇಕು. ಮಕ್ಕಳ ಶೈಕ್ಷಣಿಕ ಸಾಧನೆಗಳನ್ನು ಮುಕ್ತ ಕಂಠದಿಂದ ಹೊಗಳಬೇಕು. ಶಾಲಾ ಮಕ್ಕಳ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಪ್ರೇರೇಪಿಸಬೇಕು. ಶಿಸ್ತು, ಸ್ವಚ್ಛತೆ ಬಗ್ಗೆ ಸೂಕ್ತ ತಿಳುವಳಿಕೆಯನ್ನು ಮೂಡಿಸ್ತಾ ಇರಬೇಕು. ಪ್ರತಿಯೊಬ್ಬರಲ್ಲಿಯೂ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳುವಂತೆ ಹೇಳ್ತಾ ಇರಬೇಕು. ನಮ್ಮ ದೇಶ ಪ್ರೇಮ, ದೇಶ ರಕ್ಷಣೆಯ ಮನೋಭಾವನೆಯನ್ನು ಬೆಳೆಸಬೇಕು. ಉತ್ತಮ ನಾಗರಿಕನ ಕರ್ತವ್ಯದ ಬಗ್ಗೆ ತಿಳುವಳಿಕೆ ಮೂಡಿಸಬೇಕು. ಹೀಗೆ ತಾಯಿ ಲಿಸ್ಟ್ ಹೆಂಗೆ ಹೇಳ್ತೀವಿ ಹಂಗೆ ಉದ್ದಾಗ್ತಾನೆ ಹೋಗ್ತದೆ. ಈ ತಾಯಿ ಕರ್ತವ್ಯ ಅನ್ನೋದು ಭಾಳ ದೊಡ್ಡದ. ನಾವು ಹೆಣ್ಮಕ್ಳು ಅದನ್ನೆಲ್ಲ ಅರಿತು ಆ ತಾಯಿ ಕರ್ತವ್ಯವನ್ನು ನಿಭಾಯಿಸ್ತೀವಿ, ನಿಭಾಯಿಸುತ್ತಾ ಇರೋಣ. ಶರಣು ಶರಣಾರ್ಥಿಗಳು.